ಅಂಥದ್ರಲ್ಲಿ ನಮ್ಮ ಕೃಷ್ಣನ ಈ ರೀತಿ ತಳ್ತಿದ್ದೀರಾ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಅದೇನ್ ಕಾರಣ ಅಂತ ಆದ್ರೂ ಹೇಳಿ. ಅಲ್ಲ, ಅದಕ್ಕೆ ನಿಮ್ಮ ಮಗನ ಮೇಲೆ ನಿಮ್ಗೆ ಯಾಕಿಷ್ಟು ದ್ವೇಷ? ದ್ವೇಷ ಅಲ್ಲ, ಪ್ರೀತಿ. ಪ್ರೀತಿ ಅಶ್ವಿನ್. ಪ್ರೀತಿಗೆ ಯಾರಾದ್ರೂ ಈ ರೀತಿ ನಡ್ಕೊಳ್ತಾರ? ಅದಕ್ಕೆ ಹೌದು, ಅದು ಪ್ರೀತಿ ಅಲ್ಲ. ನಾನ್ ಸರಿ ಇಲ್ಲ, ನಾನು ಒಳ್ಳೆ ತಾಯಿ ಅಲ್ಲ. ಅವನ್ ಚೆನ್ನಾಗಿರ್ಬೇಕು ಅಂದ್ರೆ ಅವನು ನನ್ನಿಂದ ದೂರ ಇರ್ಬೇಕು. ಅದಕ್ಕೆ ಏನ್ ಹೇಳ್ತಿದ್ದೀರಾ ನೀವು? ನನ್ಗೇನು ಅರ್ಥ ಆಗ್ತಿಲ್ಲ. ತಾಯಿಯಿಂದ ಯಾವ ಮಕ್ಳಿಗೆ ತೊಂದರೆ ಆಗುತ್ತೆ ಹೇಳಿ? ನನ್ನಿಂದ ಆಗುತ್ತೆ ಕಣೋ. ನಾನು ಪಾಪಿ. ಯಾಕಂದ್ರೆ ನಾನೊಬ್ಳು ಪಾಪಿ. ಅವನ್ಗೆ ನಾನು ಒಳ್ಳೆ ತಾಯಿ ಅಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಕೃಷ್ಣನ್ ಪಡ್ಕೊಳಕ್ ಎಷ್ಟೆಲ್ಲ ಒದ್ದಾಡಿದ್ದೀರಾ. ಕೃಷ್ಣ ಅಂದ್ರೆ ನಿಮಗ್ ಜೀವ ಅಲ್ವಾ? ಇಲ್ಲ ಕಣೋ, ಇಲ್ಲ. ಅವನೇನಾದ್ರೂ ನನ್ ಜೊತೆ ಇದ್ರೆ ಅವನ್ ಜೀವ ಹೊರಟೋಗುತ್ತೆ. ಯಾಕದ್ಕೆ? ಏನಾದ್ರೂ ಸಮಸ್ಯೆನಾ? ಹೌದು, ನಾನೇ ದೊಡ್ಡ ಸಮಸ್ಯೆ ಅವನ್ಗೆ. ಹೆತ್ತು ತಾಯಿ ನೀವ್ ಹೇಗ್ ಅವನಿಗೆ ಸಮಸ್ಯೆ ಆಗಕ್ ಸಾಧ್ಯ? ಅಶ್ವಿನ್, ನಾನು ಒಳ್ಳೆ ತಾಯಿ ಅಲ್ಲ ಅಂತ ಅದಕ್ಕೆ ಕಣೋ ಹೇಳ್ತಾ ಇರೋದು. ನನ್ನ ಮಗುನ ಪ್ರೀತಿಯಿಂದ ನೋಡ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಈ ವಿಷ ಸರ್ಪ ಮೊಟ್ಟೆ ಇಟ್ಟು ತನ್ನ ಮೊಟ್ಟೆನ ತಾನೇ ನುಂಗುತ್ತೆ ನೋಡು, ಆ ಥರದವಳು ನಾನು. ನನ್ ಮಗುನ ನಾನೇ ನುಂಗಕ್ ಬಂದಿರೋ ಪಾಪಿ ಕಣೋ, ಪಾಪಿ. ಮೀರಾ ಮೇಲೆ ಪ್ರಿಯ ಆತ್ಮ ಸೇರ್ಕೊಂಡಿದೆ ಅಂದ್ರೆ ನಮಗ್ ತಲೆನೋವು ತಪ್ಪಿದ್ದಲ್ಲ ಕಣೋ. ಮೊದ್ಲೇ ಅವಳಿಗೆ ಕುತಂತ್ರ ಬುದ್ಧಿ. ಒಂದಲ್ಲ ಒಂದು ಮಾಡ್ತಾನೆ ಇರ್ತಾಳೆ. ಮೊನ್ನೆ ನೋಡು, ಕೃಷ್ಣನ್ ಹೆಸರು ಬರ್ತು ಗೀಚ್ ಹಾಕಿದ್ದಾಳೆ ಅಂದ್ರೆ ಕೃಷ್ಣನ್ಗೆ ಅವಳೇನೋ ತೊಂದರೆ ಕೊಡ್ಬೇಕು ಅಂತ ತಾನೆ? ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಅವಳ ಆತ್ಮಕ್ಕೆ ದಿಗ್ಬಂಧನ ಮಾಡಿಸ್ಲೇಬೇಕು ಕಣೋ. ಅಜ್ಜಿ, ಅದು ಕೃಷ್ಣನ್ ಹೆಸರು ಮೇಲೆ ಗೀಚಿ. ಅಜ್ಜಿ ಪ್ಲೀಸ್, ಹಾಗ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಮಣ್ಣಿನ ಮಾತ್ರ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಡಿ. ಅವಳು ಬಂದಿರೋದೇ ನನ್ಗೋಸ್ಕರ. ಏನೋ ಮಾತಾಡ್ತಾ ಇದೀಯ ನೀನು? ಹೌದು ಅಜ್ಜಿ, ಅವಳು ಬೇಡ ಅಂದ್ರೂ ಬಲವಂತವಾಗಿ ನಾನು ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ದೆ. ಅವಳು ಸಾಯೋವಾಗ ನಾನು ಅವಳ ಜೊತೆ ಇರ್ಲಿಲ್ಲ. ಈಗ್ಲಾದ್ರೂ ಅವಳ ಜೊತೆ ಇರ್ತೀನಿ. ನೋಡು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅವಳ ಆತ್ಮಕ್ಕೆ ದಿಗ್ಬಂಧನ ಮಾಡ್ಲಿಲ್ಲ ಅಂದ್ರೆ ಈ ಮನೇಲಿರೋರು ಯಾರಿಗೂ ಉಳ್ಗಾಲ ಇಲ್ಲ. ದಿನ ಅವಳು ಆಟ ಅವಳು ಆಡ್ತಾನೆ ಇರ್ತಾಳೆ. ನೀನೇ ನೋಡ್ತೀಯಲ್ಲ, ಅವತ್ತು ಮೀರಾ ನಿಮ್ಗೆಲ್ಲ ಹೇಗ್ ಹೊಡೆದ್ಲು ಅಂತ. ಸೇವಂತಿ ಬಂದು ಅವಳ ತಲೆಗೊಡೆದು ಪ್ರಜ್ಞೆ ತಪ್ಪಿಸ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತಿದ್ಲು. ನಾನು ಅವಳ ಪ್ರೀತಿನ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅನ್ನೋ ಕೋಪಕ್ಕೆ ಹಾಗೆ ಮಾಡಿದಾಳಜ್ಜಿ. ಅಯ್ಯೋ, ಇನ್ಮೇಲಿಂದ ಅವಳು ಯಾರಿಗೂ ತೊಂದರೆ ಕೊಡಲ್ಲ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ದಯವಿಟ್ಟು ಅವಳನ್ನ ಈ ಮನೆಯಿಂದ ಓಡಿಸೋ ಪ್ರಯತ್ನ ಅಂತೂ ಮಾಡ್ಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಏಯ್, ನಿಂಗೇನಾದ್ರು ತಲೆ ಕೆಟ್ಟಿದ್ಯೇನೋ? ಹಾಗೆ ಅನ್ಕೊಳ್ಳಿ. ನನ್ಗೆ ನನ್ ಮಣಿ ಬೇಕು ಅಷ್ಟೇ. ಅವಳು ಮೀರಾ ಮೈ ಮೇಲೆ ಬರ್ತಿರೋದೆ ನನ್ಗೋಸ್ಕರ, ನನ್ ಪ್ರೀತಿಗೋಸ್ಕರ. ಅವಳು ಇದೇ ಮನೇಲಿ ಇರ್ಬೇಕು, ಇರ್ತಾಳೆ. ಆತ್ಮ ದೇಹ ಬಿಟ್ಟೋಯ್ತು ಅಂದ್ರೆ ಅಲ್ಲಿಗೆ ಸಂಬಂಧ ಮುಗ್ದೋಯ್ತು ಕಣೋ. ಅದ್ರ ಮೇಲೆ ಪ್ರೀತಿ ವಾತ್ಸಲ್ಯ ಯಾವುದೂ ಇಟ್ಕೋಬಾರ್ದು.